ಕೆಲವೇ ಕ್ಷಣಗಳಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಮಾರ್ಗಸೂಚಿ ಬಿಡುಗಡೆಯಾಗಲಿದೆ. ಕೋವಿಡ್ ಕೇಸಸ್ ಹೆಚ್ಚಾಗ್ತಾ ಇರುವಂತಹ ಬೆನ್ನಲ್ಲೇ ಖಾಸಗಿ ಆಸ್ಪತ್ರೆಗಳಿಗೆ ಫನಾದಿಂದ ಖಾಸಗಿ ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಮ್ ಒಕ್ಕೂಟ ಫನಾದಿಂದ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಕೊರೋನಾ ಕೇಸ್ ಉಲ್ಬಣ ಹಿನ್ನೆಲೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಆಸ್ಪತ್ರೆಗಳು ಯಾವ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಬೇಕು, ಹೆಚ್ಚಾಗ್ತಾ ಇರುವಂತಹ ಕೋವಿಡ್ ಕೇಸಸ್ಗಳನ್ನ ಫೇಸ್ ಮಾಡೋದಕ್ಕೆ, ಟ್ರೀಟ್ಮೆಂಟ್ ಅನ್ನ ಕೊಡುವುದಕ್ಕೆ ಎಷ್ಟೆಷ್ಟು ಬೆಡ್ಗಳನ್ನ ರಿಸರ್ವ್ ಮಾಡಬೇಕು, ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ನೀಡಬೇಕು, ಈ ಎಲ್ಲ ತಯಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಫನಾದಿಂದ ಕೆಲವೇ ಕ್ಷಣಗಳಲ್ಲಿ ಮಾರ್ಗಸೂಚಿ ಬಿಡುಗಡೆಯಾಗಲಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಫನಾ ಅಧ್ಯಕ್ಷ ಡಾಕ್ಟರ್ ಶೋಭಾ ಪ್ರಕಾಶ್ ಅವರನ್ನ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಆರ್ಭಟಿಸ್ತಾ ಇರುವಂತಹ ಒಮಿಕ್ರಾನ್ ಉಪತಳಿ ಈಗ ರಾಜ್ಯದಲ್ಲೂ ಕೂಡ ಆತಂಕವನ್ನ ಸೃಷ್ಟಿ ಮಾಡಿದೆ. ಸದ್ಯ ರಾಜ್ಯದಲ್ಲೂ ಕೂಡ ಆರೋಗ್ಯ ಇಲಾಖೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ನಡೆದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಪ್ರೈವೇಟ್ ಹಾಸ್ಪಿಟಲ್ ಅಂಡ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶೋಭಾ ಪ್ರಕಾಶ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿ ಹೇಗಿದೆ ಅನ್ನೋದನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ JN1 ಆತಂಕ ಇದೆಯಾ ಮೇಡಮ್? ಮೊದಲನೇ ಪ್ರಶ್ನೆ ನಂದದೆ. ನಮಸ್ಕಾರ. JN1 ಆತಂಕ ಇದೆ ಅಥವಾ ಇಲ್ಲ ಅಂತ ಎರಡನ್ನೂ ನಾನು ಹೇಳಲ್ಲ. ಇದೆ ಅಂದರೆ ಇದು ಹೊಸ ತಳಿ, ಅದು ಹೆಂಗೆ ಇನ್ನೂ ಅದು ವ್ಯವಹರಿಸುತ್ತೆ, ಹೆಂಗೆ ಅದು ಬದಲಾವಣೆಗಳು ಮಾಡುತ್ತೆ, ಯಾವ ರೀತಿ ನಮ್ಮ ಜೊತೆ ಸ್ಪಂದಿಸುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದರಿಂದ ನಾವು ಹುಷಾರಾಗಿರಬೇಕು. ಮತ್ತು ಅದೇ ಸಮಯದಲ್ಲಿ ನಾನು ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಸಾಕಷ್ಟು ಜನ ಈಗ ಇದ್ರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಕೋವಿಡಿನ ಅರಿವು ನಮ್ಮ ಜನತೆಯಲ್ಲಿ ಒಂದು ಇದೆ. ಈಗಾಗಲೇ ನಾವೆಲ್ಲ ತಯಾರಿ ಆಗಿದ್ದೀವಿ. ಮಾಸ್ಕ್ ಹಾಕೊಳ್ಳಿಕ್ಕಾಗಲಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗಲಿ, ಅಥವಾ ಸ್ಯಾನಿಟೈಸರ್ ಯೂಸ್ ಮಾಡೋಕ್ಕಾಗಲಿ ಈಗಾಗಲೇ ನಾವು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದ್ದೀವಿ. ಅದರಿಂದ ಜನತೆ ಇದರಿಂದ ಅಷ್ಟೊಂದು ಹೆದರೋದಿಲ್ಲ ಮತ್ತು ಅಷ್ಟೊಂದು ಆತಂಕ ಇಲ್ಲ ಅನ್ಕೋತೀನಿ. ಅದ್ರ ಜೊತೆಗೆ ಸಾಕಷ್ಟು ಜನ ಈಗ ಕೋವಿಡ್ ವ್ಯಾಕ್ಸಿನನ್ನು ಹಾಕ್ಸ್ಕೊಂಡಿದ್ದಾರೆ. ಅದು ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಅದನ್ನು ರಕ್ಷಣೆ ಕೊಡಬಹುದು. ಅದರಿಂದ ಅಷ್ಟೊಂದು ನಾವು ಹೆದರ್ಕೊಂಡು ನಾವು ಏನು ಕೋವಿಡ್ ಸೆಕೆಂಡ್ ವೇವಲ್ಲಿ ಹೆದರ್ಸಿದ್ವಲ್ಲ, ಆ ಥರ ಹೆದರೋಂಥ ಆತಂಕ ಇಲ್ಲ ಅಂತ ನನ್ನ ಅನಿಸಿಕೆ. ಖಾಸಗಿ ಆಸ್ಪತ್ರೆಗಳಲ್ಲಿ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ? ನಿಮಗೇನಾದ್ರೂ ಗೌರ್ಮೆಂಟ್ ಇಂದ ಅಫಿಷಿಯಲ್ ಇನ್ಸ್ಟ್ರಕ್ಷನ್ ಏನಾದ್ರೂ ಬಂದಿದೆಯಾ, ಹೇಗೆ? ಇದುವರೆ ತನಕ ನಮಗೆ ಅಫಿಷಿಯಲ್ ಆಗಿ ಏನು ಬಂದಿಲ್ಲ. ಬಟ್ ನಮಗೆ ಅದು ಅಫಿಷಿಯಲ್ ಆಗಿ ಅವರು ಕಳಿಸಿ ಆಮೇಲೆ ನಮಗೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇದು ಸಮಾಜದೊಂದಿಗೆ ಗೌರ್ಮೆಂಟೊಂದಿಗೆ ಸಹಕರಿಸೋದು ನಮ್ಮ ಕರ್ತವ್ಯ, ನಮ್ಮ ಆದ್ಯತೆ. ಅದನ್ನ ಈಗಾಗಲೇ ನಾವೆಲ್ಲರೂ ಜೊತೆಗೂಡಿ ಬೆಡ್ಗಾಗಲಿ, ಟ್ರೀಟ್ಮೆಂಟ್ಗಾಗಲಿ, ಆಕ್ಸಿಜನ್ಗಾಗಲಿ ತಯಾರಾಗಿರಿ, ಬಂದರೆ ಹೆದರ್ಸೋಣ ಅಂತ ಈಗಾಗಲೇ ನಾವು ನಿರ್ಧಾರ ತಗೊಂಡಿದ್ದೀವಿ. ಅಂದಾಜು ಒಂದು ಎಷ್ಟು ಬೆಡ್ನ ರಿಸರ್ವ್ ಮಾಡ್ಬೋದು ಮೇಡಮ್ ಒಂದೊಂದು ಆಸ್ಪತ್ರೆಗಳಲ್ಲಿ, ಹೇಗೆ ಅಂತ? ಎಲ್ಲ ಆಸ್ಪತ್ರೆಗಳಲ್ಲೂ ಅವ್ರವ್ರ ಬೆಡ್ಡಿಗೆ ಅನುಕೂಲನಾಗಿ ಅವ್ರವರು ಅದನ್ನು ನಾವು ನಿರ್ಧಾರ ಮಾಡ್ತೀವಿ. ಲಾಸ್ಟ್ ಟೈಮು BBMP ಕಡೆಯಿಂದ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇತ್ತು 50% ಬೇಕು ಅಂತ. ನಾವು ಎಲ್ಲ ಕಡೆನೂ 50% ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವರವರ ಆಸ್ಪತ್ರೆಗೆ ಅನುಗುಣವಾಗಿ, ಅವರವ್ರ ಆಕ್ಯುಪೇಷನ್ಗೆ ಅನುಗುಣವಾಗಿ ನಾವು ಎಷ್ಟು ಬೇಕೋ ಅಷ್ಟನ್ನು ನಾವು ರಿಸರ್ವ್ ಖಂಡಿತ ಮಾಡ್ತೀವಿ. ಮೇಡಮ್, ನಿಮ್ಮ ಅಸೋಸಿಯೇಷನ್ ಎಲ್ಲಾದ್ರೂ ಮೀಟಿಂಗು ಆ ಥರ ಏನಾದರೂ ಸಭೆ ನಡೆಸುವಂಥದ್ದು ಏನಾದರೂ ಇದೆಯಾ? ಈಗಾಗಲೇ ನಾವು ಫೋನ್ ಮೂಲಕ ಮತ್ತು ಆನ್ಲೈನ್ ಮೂಲಕ ನಾವೆಲ್ಲರೂ ಒಬ್ರಿಗೊಬ್ರು ಮಾತಾಡ್ತಾನೆ ಇದ್ದೀವಿ. ಅಫಿಷಿಯಲ್ ಆಗಿ ನಾಳೆ ಒಂದು ಮೀಟಿಂಗ್ ಕರೆದು ಅದರಲ್ಲಿ ಒಂದು ಏನೇನು ಮುನ್ಸೂಚನೆಗಳು ಬೇಕು, ಏನೇನು ಎಲ್ಲ ತಯಾರಿ ನಡೆಸ್ಕೋಬೇಕು ಅಂತ ಒಂದು ದಿಕ್ಸೂಚಿ ಮತ್ತು ಪ್ರಣಾಳಿಕೆನ ಹೊರಡಿಸಿ ನಮ್ಮೆಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಕೊನೆಯದಾಗಿ ಮೇಡಮ್, ಗರ್ಭಿಣಿಯರು ಮತ್ತೆ ನೀವು ಕೂಡ ಪ್ರಸೂತಿ ತಜ್ಞರಾಗಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಗರ್ಭಿಣಿಯರು ಮತ್ತೆ ಮಕ್ಕಳು ಯಾವ ರೀತಿಯಾಗಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು? ಈಗಾಗಲೇ ನಿಮ್ಮ ನೋಟಿಸ್ಗೆ ಬಂದಿರಬೇಕು. ಒಂದು 9 ತಿಂಗಳ ಮಗು ಮತ್ತು ಒಂದು ಗರ್ಭಿಣಿ ಹೆಂಗಸು ಇಬ್ಬರೂ ಹೋರಾಡ್ತಾ ಇದ್ದಾರೆ ಈ ಕರೋನಾಯಿಂದ. ಆದ್ದರಿಂದ ನಾನು ಹೇಳೋದು ಏನಂದರೆ, ಬೇಸಿಕ್ಕು ಸ್ಯಾನಿಟೈಸೇಷನ್ನು ಅದು ಎಲ್ಲನೂ ಡೆಫಿನೆಟ್ ಆಗಿ ಎಲ್ಲರೂ ಪರಿಪಾಲಿಸ್ತಾರೆ. ಆದಷ್ಟು ದೂರ ಇರಿ, ಎಲ್ಲರ ಜೊತೆಗೂ ಮಿಂಗಲ್ ಆಗಬೇಡಿ, ಗುಂಪಿರೋ ಕಡೆ ಹೋಗಬೇಡಿ. ಮನೇಲಾಗಲಿ ಅಕ್ಕಪಕ್ಕದಲ್ಲಾಗಲಿ ಯಾರಿಗಾದ್ರೂ ಕೆಮ್ಮು, ನೆಗಡಿ, ಜ್ವರ ಆ ಥರ ಏನಾದ್ರು ಇದ್ದರೆ ಅವರಿಂದ ಸ್ವಲ್ಪ ದೂರ ಇರಿ. ಆಮೇಲೆ ಈಗ ಗರ್ಭಿಣಿ ಅಂದ ಕೂಡಲೇ ಏನಾದರೂ ಈ ಫಂಕ್ಷನ್ಗಳು ಅದು ಇದು ಮಾಡ್ತಾರೆ, ಶ್ರೀಮಂತ ಅಂತೆ ಅಂಥದ್ದೆಲ್ಲ, ಅವೆಲ್ಲ ಅವಾಯ್ಡ್ ಮಾಡಿ ಗುಂಪನ್ನು ದೂರ ಇರಿ. ಮತ್ತು ಆದಷ್ಟು
ಹೆಲ್ತಿ ಫುಡ್ಡು, ಆರೋಗ್ಯಕರವಾಗಿರೋ ಫುಡ್ಡು, ಮನೆಯಲ್ಲಿರೋದು, ಬಿಸಿ ಬಿಸಿ ಇರೋದು ತಗೊಳ್ಳಿ. ಮತ್ತು ಆದಷ್ಟು ಹೆಚ್ಚಿಗೆ ನೀರನ್ನು ಸೇವಿಸಿ. ಆವಾಗ ನಿಮಗೆ ಏನು ತೊಂದರೆ ಆಗೋದಿಲ್ಲ. ಮಾಸ್ಕ್ ಧರಿಸಿರಿ, ಬೇಕಾ ಬೇಡವಾ ಮಾಸ್ಕ್ ಧರಿಸೋದು ಉತ್ತಮ ಅಂತ ಹೇಳ್ತೀನಿ. ಮೇಡಮ್, ಕೊನೆಯದಾಗಿ ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ, ನಾವು ಸಿಂಗಲ್ ಡೋಸೋ, ಡಬಲ್ ಡೋಸೋ, ಕೆಲವರು ಬೂಸ್ಟರ್ ಡೋಸೋ ಎಲ್ಲ ತಗೊಂಡಿದ್ದಾರೆ. ಬಟ್ ಆ ವ್ಯಾಕ್ಸಿನು ಈ ಒಂದು ಒಮಿಕ್ರಾನ್ ಉಪತಳಿಯನ್ನು ತಡೆಯುವಂತಹ ಶಕ್ತಿ ಇದೆಯಾ? ಬಿಕಾಸ್ ನಾವು ತಗೊಂಡು ತುಂಬ ಟೈಮ್ ಆಯಿತು, ನಮ್ಗೆ ಆ ವ್ಯಾಕ್ಸಿನ್ ಆ ಕೆಪಾಸಿಟಿ ಇದೆಯಾ? ಈಗ ಕೊಟ್ಟಿರೋ ವ್ಯಾಕ್ಸಿನ್ನು ಈಗ ತಡೆಯುತ್ತೆ, ನಮಗೆ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಪಟ್ಟಿದೆ. ಆದರೆ ಅದು ಎಷ್ಟು ಮಟ್ಟಿಗೆ ಇದಾಗುತ್ತೆ ಅಂತ ನಮಗೆ ICMR ಇಂದ ಗೈಡ್ಲೈನ್ಸ್ ಬರುತ್ತೆ. ಮೋಸ್ಟ್ಲಿ ತುಂಬ ದಿನ ಆಗಿರೋರಿಗೆ ಇನ್ನೊಂದು ಬೂಸ್ಟರ್ ಡೋಸ್ ತಗೋಬೇಕು ಅಂತ ಹೇಳ್ಬಹುದು ಅಂತ ಅನಿಸುತ್ತೆ. ಬಟ್ ಅದಕ್ಕಾಗಿ ನಾವು ಕಾದು ನೋಡಬೇಕು. ಬಟ್ ಈಗಾಗಲೇ ತಗೊಂಡಿರೋದ್ರಿಂದ ಸಾಕಷ್ಟು ಮಟ್ಟಿಗೆ ನಮ್ಗೆ ಅದು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ಡಾಕ್ಟರ್ ಶೋಭಾ ಪ್ರಕಾಶ್ ಅವರು ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ನಾಳೆ ಫರಾಯಿಂದ ಕೂಡ ಒಂದು ಮೀಟಿಂಗ್ ಇರುತ್ತೆ. ಎಲ್ಲ ಆಸ್ಪತ್ರೆಯಲ್ಲಿ ಯಾವ್ಯಾವ ರೀತಿಯಾಗಿ ತಯಾರಿಯನ್ನ ನಡೆಸಬೇಕು, ಅಂದ್ರೆ ಗವರ್ಮೆಂಟ್ ಇಂದ ಅಫಿಷಿಯಲ್ ಇನ್ಸ್ಟ್ರಕ್ಷನ್ಸ್ಗೋಸ್ಕರ ಕಾಯ್ತಾ ಕೂರೋದಿಲ್ಲ. ನಮ್ಮ ತಯಾರಿಯನ್ನ, ನಮ್ಮ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತೀವಿ. ಸೊ ನಾವೆಲ್ಲರೂ ಕೂಡ ಸಕಲ ತಯಾರಿಯನ್ನ ಮಾಡ್ಕೊಳ್ತೀವಿ. ಅಕಸ್ಮಾತ್ ಏನಾದ್ರೂ ಹೆಚ್ಚಿಗೆ ಗಂಭೀರತೆ ಆ ಸ್ವರೂಪವನ್ನ ಪಡ್ಕೊಳ್ಳೋದಿಲ್ವೋ, ಆದ್ರೆ ತಯಾರಿ ಅಂತೂ, ಪೂರ್ವ ತಯಾರಿ ಅಂತೂ ಅತ್ಯವಶ್ಯವಾಗಿ ಮಾಡ್ಕೊಳ್ತೀವಿ ಅನ್ನುವಂತಹ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಜೊತೆಗೆ ಡಾಕ್ಟರ್ ಶೋಭಾ ಪ್ರಕಾಶ್ ಅವರು ಹಂಚಿಕೊಂಡಿರುವಂತದ್ದು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.